ಆತ್ಮೀಯ ವೀಕ್ಷಕರ ಎಲ್ಲರಿಗೂ ನಮಸ್ಕಾರ. LS ಆಪಲಕಟ್ಟಿ ಯೂಟ್ಯೂಬ್ ಚಾನಲ್ನ ಮತ್ತೊಂದು ಹೊಸ ವಿಡಿಯೋಗೆ ತಮ್ಮೆಲ್ಲರಿಗೂ ಸ್ವಾಗತ. ಈ ಒಂದು ಇಂದಿನ ವಾರ ಈ ಒಂದು ಜೋಡಿ ನಂಬರ್ 1 ವೇದಿಕೆ ಮೇಲೆ ಸರ್ಪ್ರೈಸ್ ರೌಂಡ್ ತುಂಬ ಅದ್ಭುತವಾಗಿ ನಡೀತು. ಆ ಒಂದು ರೌಂಡಲ್ಲಿ ಎಲ್ಲ ಒಂದು ಜೋಡಿಗಳು ಕೂಡ ತಮ್ಮ ಒಂದು ಜೋಡಿಗೆ ಒಂದು ವಿಶೇಷ ಉಡುಗೊರೆಯನ್ನು ನೀಡೋದ್ರ ಮುಖಾಂತರ ಒಂದು ಸರ್ಪ್ರೈಸ್ ಕೂಡ ಕೊಟ್ಟಿದ್ದಾರೆ. ಅವರು ತಮ್ಮದೇ ಆದ ಒಂದು ಶೈಲಿಯಲ್ಲಿ ಕೂಡ ತಮ್ಮ ಒಂದು ಜೋಡಿಗೆ ಸರ್ಪ್ರೈಸ್ ಕೂಡ ನೀಡಿದ್ದಾರೆ. ಉತ್ತರ ಕರ್ನಾಟಕ ಜಾನಪದ ಕಲಾವಿದ ಬಾಳು ಬೆಳಗುಂದಿಯವರು ಕೂಡ ತಮ್ಮ ಒಂದು ಜೋಡಿಗೆ ಒಂದು ಅದ್ಭುತವಾದಂಥ ಒಂದು ಸ್ಥಳವನ್ನು ತೋರಿಸ್ಬಿಟ್ಟು ಅವರು ಸರ್ಪ್ರೈಸ್ ನೀಡಿದರು. ತಮ್ಮ ಒಂದು ಸ್ಕೂಟಿಯ ಮೂಲಕ ಈ ಒಂದು ಗೋವಾ ಬೀಚ್ಗೆ ಭೇಟಿ ನೀಡಿ ತಮ್ಮ ಒಂದು ಜೋಡಿಗೆ ಈ ಗೋವಾ ಬೀಚನ್ನು ತೋರಿಸಿ ಸರ್ಪ್ರೈಸ್ ನೀಡಿ ಅವರನ್ನು ಖುಷಿಪಡಿಸಿದ್ದಾರೆ. ಹಾಗೆ ಈ ಒಂದು ವೇದಿಕೆ ಮೇಲೆ ಅವರು ಮತ್ತೊಂದು ಗಿಫ್ಟನ್ನು ನೀಡಿಬಿಟ್ಟು ಮಾಲಾಶ್ರೀ ಅವರನ್ನು ಕೂಡ ಅವರು ಖುಷಿಪಡಿಸಿದ್ದಾರೆ. ಈ ಒಂದು ಗಿಫ್ಟನ್ನು ನೀಡುವಂಥ ಒಂದು ಸಂದರ್ಭದಲ್ಲಿ ಬಾಳು ಬೆಳಗುಂದಿ ಅವರು ಒಂದು ಅದ್ಭುತವಾದ ಕವನವನ್ನು ಹೇಳಿ ಅವರು ಈ ಒಂದು ಗಿಫ್ಟನ್ನು ಕೂಡ ನೀಡಿದ್ದಾರೆ. ಬಂಗಾರಿ ನಾನು ಬಡವದನ, ಕಷ್ಟ ಸುಖಗಳ ನಡುವದನ, ದುಡ್ಕೊಂಡು ತಿನ್ನಕ್ಕೆ ಶಡವದನ, ಬಂಗಾರದಿಂದ ಬಂಗಾರಕ್ಕೆ ಸಿಂಗಾರ ಮಾಡುವಷ್ಟು ಬಂಗಾರದ ವ್ಯಕ್ತಿ ನಾನಲ್ಲ, ಇದು ನನ್ನ ಬಂಗಾರ, ಇದು ನನ್ನ ಬಂಗಾರ ಅಂತೇಳಿ ಒಂದು ಅದ್ಭುತವಾದ ಕವನವನ್ನು ಹೇಳಿ ಮಾಲಾಶ್ರೀ ಅವರಿಗೆ ಬಾಳು ಬೆಳಗುಂದಿ ಅವರು ಒಂದು ಬಂಗಾರದ ಓಲೆಯನ್ನು ನೀಡಿಬಿಟ್ಟು ಅವರನ್ನು ಖುಷಿಪಡಿಸಿದ್ದಾರೆ. ಬಾಳು ಬೆಳಗುಂದಿ ಮತ್ತು ಮಾಲಾಶ್ರೀ ಅವರ ಒಂದು ಪ್ರೀತಿಯ ಬಾಂಧವ್ಯ ಯಾವ ಥರ ಇತ್ತು ಅಂತೇಳಿ ಈ ಒಂದು ವೇದಿಕೆ ಮೇಲೆ ಹಂಚಿಕೊಂಡಿದ್ದಾರೆ. ಬಾಳು ಬೆಳಗುಂದಿ ಅವರು ಮಾಲಾಶ್ರೀ ಅವರಿಗೆ ಕೊಟ್ಟಂಥ ಗಿಫ್ಟನ್ನು ನೋಡಿ ಮಾಲಾಶ್ರೀ ಅವರು ಈ ಒಂದು ವೇದಿಕೆ ಮೇಲೆ ಕಣ್ಣೀರನ್ನು ಹಾಕಿದ್ದಾರೆ. ಬಾಳು ಬೆಳಗುಂದಿ ಮತ್ತು ಮಾಲಾಶ್ರೀ ಅವರ ಒಂದು ಜೋಡಿ ಇದೇ ರೀತಿ ಚೆನ್ನಾಗಿರಲಿ, ಈ ಒಂದು ವೇದಿಕೆ ಮುಖಾಂತರ ಅವರು ಎಲ್ಲರಿಂದ ಒಂದು ಒಳ್ಳೆ ಮೆಚ್ಚುಗೆಯನ್ನು ಪಡ್ಕೊಂಡು ಹೊರಬರಲಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೊಂದು ವಿಡಿಯೋದೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೇನೆ. ವಿಡಿಯೋ ಇಷ್ಟ ಇದ್ದರೆ ಲೈಕ್ ಮಾಡಿ, ಚಾನಲ್ಗೆ ಸಪೋರ್ಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.